ಈಗ ಅವರು ಅಧ್ಯಕ್ಷರೇ ಬಹಳ ಅನುಭವಿ, ನಮಗಿಂತ ನೀವು ಒಳ್ಳೆ ಎಲ್ಡರ್ಸ್ ಯಾರಾದ್ರು ಅಂತ ಅಂದ್ರೆ ಖಂಡಿತ ನಿಮ್ಗಿಂತ ಅಲ್ಲ, ಅನುಭವಿ ಇದ್ದೀರಾ. ನೀವೊಂದು ಮಾತಾಡಿದ್ರಿ, ಇಲ್ಲಿ ರಾಜ್ಯಪಾಲರ ಭಾಷಣ ಮೇಲಿನ ಭಾಷಣಕ್ಕೆ ನಾವು ವಂದನೆ ಅರ್ಪಿಸೋದು, ರಾಜ್ಯಪಾಲರ ಅಲ್ಲ ಅಂತ ಹೇಳಿದ್ರಿ. ಐ ಆಮ್ ರೈಟ್? ಓಕೆ ಸರ್. ಈಗ ಒಂದು ನಿಮಿಷ, ದಿನಾಂಕ 22 ಜನವರಿ 2026 ಗುರುವಾರದಂದು ವಿಧಾನಮಂಡಲದ ಉಭಯ ಸದನಗಳ ಸದಸ್ಯರನ್ನು ಉದ್ದೇಶಿಸಿ ದಯಪಾಲಿಸಿದ ಭಾಷಣಕ್ಕಾಗಿ ಈ ಅಧಿವೇಶನ ಸೇರಿರುವ ವಿಧಾನಸಭೆಯ ಸದಸ್ಯರ ನಾವು ಮಾನ್ಯ ರಾಜ್ಯಪಾಲರವರಿಗೆ ಕೃತಜ್ಞತಾ ಪೂರ್ವಕವಾದ ವಂದನೆಗಳನ್ನು ಸಮರ್ಪಿಸಲು ಅಪ್ಪಣೆ ಕೋರುತ್ತೇವೆ. ವಾಟ್ ಡಸ್ ಇಟ್ ಮೀನ್? ಇದು ನಾನು ಪ್ರಿಂಟ್ ಮಾಡಿರೋದಲ್ಲ, ಇಂಗ್ಲಿಷ್ ಕೇಳಿ. ಒಂದೇ ನಿಮಿಷ ಸರ್, ಪದೇ ಸರ್ ಒಂದೇ ನಿಮಿಷ ಅಲ್ಲ, ಮುಗಿಸ್ಬಿಡ್ತೀನಿ ನಿಮ್ ಸಹಾಯಕ್ಕೆ. ಸರ್ ಏನಂದ್ರೆ, ಅವತ್ತಿನಿಂದ ಇವತ್ತಿನ ತನಕ ನರೇಗಾಗೆ ಸಂಬಂಧಪಟ್ಟಂತೆ ಇವೆಲ್ಲ ನಡೀತಿದೆ ಅಂತ ಗೊತ್ತಿದೆ. ರಾಜ್ಯಪಾಲರನ್ನ ಓಡೋದ್ರು ಅಂತ ಇವ್ರು ಪದೇ ಹಿಂಗ್ ಹೇಳಿದ್ರೆ ಕಾನೂನು ಸಚಿವರು, ಸಂಸದೀಯ ಸಚಿವರು ಹೇಳ್ಬೇಕು. ನನಗನ್ಸುತ್ತೆ ನರೇಗಾದ ಚರ್ಚೆ ಲೋಕಸಭೆಯಲ್ಲಿ ಆದಾಗ ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಓಡೋಗಿದ್ರು. ಚರ್ಚೆ ಮಾಡಬೇಕಾಗಿತ್ತಲ್ಲ. ಇಲ್ಲಿ ರಾಜ್ಯಪಾಲರನ್ನ ರಾಜ್ಯಪಾಲರು 2 ನಿಮಿಷ ಭಾಷಣ ಮಾಡ್ತಾರೆ, ಯಾರಿಗೆ ಗೊತ್ತಿತ್ತು? ಅಷ್ಟೊಳಗೆ ಆನ್ ಮಾಡೋರು ಸನ್ಮಾನ್ಯ ಕಾನೂನು ಸಚಿವರು ಸರ್ ಓಡೋಗೋದು ಯಾವಾಗ ನೀವು ರಾಹುಲ್ ಗಾಂಧಿ ಬಗ್ಗೆ ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.